ನಮಸ್ತೆ. ಅಪು ಆನ್ ಸೌಂಡ್ ವೈಬ್ಸ್ ಚಾನೆಲ್ಗೆ ಸ್ವಾಗತ. ಇದು ಇತಿಹಾಸದ ಪ್ರತಿಧ್ವನಿ. ಇಂದಿನ ಮಾಹಿತಿ ರಥಸಪ್ತಮಿಯ ಆಚರಣೆ. ಯಾವುದೇ ಆಚರಣೆ ಆಗಲಿ ತನ್ನದೇ ಆದ ವಿಶಿಷ್ಟತೆ ಹೊಂದಿರುತ್ತದೆ. ಆ ಆಚರಣೆಯನ್ನು ಪೂರ್ತಿಯಾಗಿ ತಿಳಿದುಕೊಂಡು ಆಚರಿಸಿದರೆ ಅದಕ್ಕೆ ಒಂದು ಅರ್ಥ ಸಿಗುತ್ತದೆ. ಆ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ರಥಸಪ್ತಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಸೂರ್ಯಾರಾಧನಾ ಹಬ್ಬವಾಗಿದೆ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ದಿನವನ್ನು ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ದಿನದಿಂದಲೇ ಸೂರ್ಯದೇವರು ತನ್ನ 7 ಕುದುರೆಗಳ ರಥದಲ್ಲಿ ಉತ್ತರಾಯಣದ ಪಥದಲ್ಲಿ ಸಂಚರಿಸಲು ಪ್ರಾರಂಭಿಸುತ್ತಾನೆ. ಆ 7 ಕುದುರೆಗಳು ವಾರದ 7 ದಿನಗಳನ್ನು ಸೂಚಿಸುತ್ತವೆ ಮತ್ತು ರಥವನ್ನು ಚಾಲನೆ ಮಾಡುವ ಅರುಣನು ಸೂರ್ಯದೇವರ ಸಾರಥಿಯಾಗಿರುತ್ತಾನೆ. ಇತಿಹಾಸದ ಪ್ರಕಾರ ರಾಜ ಯವನಾಶ್ವನ ಪುತ್ರನಾದ ಯಶೋವರ್ಮ ಎಂಬ ರಾಜಕುಮಾರನು ಮಕ್ಕಳಿಲ್ಲದೆ ದುಃಖಿತನಾಗಿದ್ದನು. ಋಷಿಗಳ ಸಲಹೆಯಂತೆ ಅವನು ರಥಸಪ್ತಮಿಯಂದು ಸೂರ್ಯನನ್ನು ಭಕ್ತಿಯಿಂದ ಪೂಜಿಸಿದನು. ಸೂರ್ಯದೇವರ ಕೃಪೆಯಿಂದ ಅವನಿಗೆ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಲಭಿಸಿತು. ಅಂದಿನಿಂದ ರಥಸಪ್ತಮಿಯನ್ನು ಆರೋಗ್ಯ ಮತ್ತು ಆಯುಷ್ಯ ನೀಡುವ ಹಬ್ಬವೆಂದು ನಂಬಲಾಗುತ್ತದೆ. ಈ ದಿನ ಪ್ರಾತಃಕಾಲ ಸೂರ್ಯೋದಯಕ್ಕೂ ಮುನ್ನ ಸ್ನಾನ ಮಾಡಿ ಎಕ್ಕದ ಎಲೆಗಳನ್ನು ತಲೆಯ ಮೇಲೆ ಇಟ್ಟು ಸೂರ್ಯನಿಗೆ ಅರ್ಘ್ಯ ಅರ್ಪಿಸುವ ಪದ್ಧತಿ ಇದೆ. ಇದರಿಂದ ದೇಹ ಮತ್ತು ಮನಸ್ಸಿನ ರೋಗಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ರಥಸಪ್ತಮಿ ಕೃಷಿ ಸಂಸ್ಕೃತಿಯಲ್ಲಿಯೂ ಮಹತ್ವ ಹೊಂದಿದೆ. ಸೂರ್ಯನ ಬೆಳಕು ಮತ್ತು ಉಷ್ಣತೆಯಿಂದ ಬೆಳೆಗಳು ಬೆಳೆಯುತ್ತವೆ ಎಂಬ ಕಾರಣದಿಂದ ರೈತರು ಈ ದಿನ ಸೂರ್ಯನಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಒಟ್ಟಿನಲ್ಲಿ ರಥಸಪ್ತಮಿ ಕೇವಲ ಹಬ್ಬವಲ್ಲ, ಅದು ಸೂರ್ಯದೇವರ ಶಕ್ತಿ, ಪ್ರಕೃತಿ ಮತ್ತು ಮಾನವ ಜೀವನದ ಅವಿಭಾಜ್ಯ ಸಂಬಂಧವನ್ನು ಸಾರುವ ಮಹತ್ವ ದಿನವಾಗಿದೆ. ವಿಜೃಂಭಣೆಯ ಆಚರಣೆಗಳ ಮಧ್ಯೆ ಒಂದು ಅರ್ಥಪೂರ್ಣ ಆಚರಣೆಯ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಇದಾಗಿತ್ತು. ಇಂದಿನಿಂದ ಶುದ್ಧ ಮನಸ್ಸು ಹಾಗೂ ಭಕ್ತಿಯಿಂದ ಎಲ್ಲರೂ ಈ ರಥಸಪ್ತಮಿಯನ್ನು ಸಂತೋಷದಿಂದ ಅರ್ಥಪೂರ್ಣವಾಗಿ ಆಚರಿಸೋಣ. ಹಬ್ಬ ಎಂದರೆ ಬರೀ ಸದ್ದಲ್ಲ, ಅದೊಂದು ಜೀವನ ಪಾಠ.